Dear students, in the subject Elements of Costing 1, we are studying Unit 3, that is Material Cost Control. In this class, let us discuss about problem and solution on bin card and also input-output ratio. In the previous class, we have studied the meaning of bin card. Bin card is a card kept in the bin or cupboard or rack which is used to record the materials received, materials issued, and also to know the balance of materials. So bin means a cupboard or rack which is used to store the materials, and a card is kept in the bin to record the materials received, issued, and to know the balance. Such card is called bin card. And we have to solve, and also in the previous class we have studied the format of bin card. In this class, let us solve one problem on bin card, and this problem was asked for the previous examination for 5 marks, that is for November 2013. ನೋಡಿ, ಇದು ನವೆಂಬರ್ 2013ಕ್ಕೆ 5 ಮಾರ್ಕ್ಸ್ಗೆ ಕೇಳಲಾದಂಥ ಒಂದು ಪ್ರಾಬ್ಲಮ್. ಇಲ್ಲಿ 2013 ಮಾರ್ಚ್ 1ರಿಂದ 31ರವರೆಗೆ ಮಟೀರಿಯಲ್ಸ್ ರಿಸೀವ್ಡ್ ಇಶ್ಯೂಡ್ ಬಗ್ಗೆ ಟ್ರಾನ್ಸಾಕ್ಷನ್ಸು ಇವೆ. ನಾವು ಇವುಗಳನ್ನು ಬಿನ್ ಕಾರ್ಡ್ದಲ್ಲಿ ಎಂಟ್ರಿ ಮಾಡಬೇಕಾಗಿದೆ. ನೋಡಿ, ಫಸ್ಟ್ ಟ್ರಾನ್ಸಾಕ್ಷನ್ ಈಸ್ ಬ್ಯಾಲೆನ್ಸ್ 500 ಯೂನಿಟ್ಸ್ ಇದೆ. ಅದರಿಂದ ನೀವು ಬಿನ್ ಕಾರ್ಡ್ ಫಾರ್ಮ್ಯಾಟನ್ನು ತಯಾರಿಸಿ ಇಲ್ಲಿ ಡೇಟ್, ರಿಸೀಟ್, ಇಶ್ಯೂ ಮತ್ತು ಬ್ಯಾಲೆನ್ಸ್ ಹಾಗೂ ಕೊನೆ ಕಾಲಮ್ ರಿಮಾರ್ಕ್ಸ್ ಇದೆ. ಆಮೇಲೆ ರಿಸೀಟ್ಸ್ದಲ್ಲಿ GR ನಂಬರ್ ಮತ್ತು ಯೂನಿಟ್ಸ್, ಇಶ್ಯೂದಲ್ಲಿ MR ನಂಬರ್ ಅಂದರೆ ಮಟೀರಿಯಲ್ ರಿಕ್ವಿಸಿಷನ್ ನಂಬರ್, ಮಟೀರಿಯಲ್ ಬೇಡಿಕೆ ಸಲುವಾಗಿ ಕೊಟ್ಟಂಥ ಪತ್ರ ಮಟೀರಿಯಲ್ ರಿಕ್ವಿಸಿಷನ್ ನಂಬರ್ ಮತ್ತು ಯೂನಿಟ್ಸ್, ಆಮೇಲೆ ಬ್ಯಾಲೆನ್ಸ್ ಯೂನಿಟ್ಸ್ ಮಾತ್ರ. ಸೊ ಬಿನ್ ಕಾರ್ಡ್ದಲ್ಲಿ ಕ್ವಾಂಟಿಟಿ ಮಾತ್ರ, ಮಟೀರಿಯಲ್ ಬಗ್ಗೆ ಕ್ವಾಂಟಿಟಿ ಮಾತ್ರ ದಾಖಲಾಗುತ್ತೆ. ಇಲ್ಲಿ ರೇಟ್ ಮತ್ತು ವ್ಯಾಲ್ಯೂ ದಾಖಲಿಸಲಾಗುವುದಿಲ್ಲ. ಹಾಗಾದರೆ ಬಿನ್ ಕಾರ್ಡ್ ಮೇಲೆ ಸಹಿತ ನಾವು ನೇಮ್ ಆಫ್ ಮಟೀರಿಯಲ್, ಕೋಡ್ ನಂಬರ್ ಮತ್ತು ರೀಆರ್ಡರ್ ಲೆವೆಲ್, ಮಿನಿಮಮ್ ಲೆವೆಲ್, ಮ್ಯಾಕ್ಸಿಮಮ್ ಲೆವೆಲ್ ಇವೆಲ್ಲ ವಿವರವನ್ನು ನಮೂದಿಸಬೇಕಾಗುತ್ತೆ. ಹಾಗಾದರೆ ಮೊದಲೇ ಟ್ರಾನ್ಸಾಕ್ಷನ್ ನೋಡಿ, ಪ್ರಾಬ್ಲಮ್ದಲ್ಲಿ 2013 ಮಾರ್ಚ್ 1ಕ್ಕೆ ರಿಸೀಟ್ ಮತ್ತು ಇಶ್ಯೂದಲ್ಲಿ ಡ್ಯಾಶ್ ಹಾಕಿ ಬ್ಯಾಲೆನ್ಸ್ 500 ಅನ್ನು ತೋರಿಸಿ. ಯಾಕಂದರೆ ಮೊದಲೇ ಟ್ರಾನ್ಸಾಕ್ಷನ್ ನೀವು ನೋಡಿಲ್ಲಿ ಫಸ್ಟ್ ಟ್ರಾನ್ಸಾಕ್ಷನ್ ಬ್ಯಾಲೆನ್ಸ್ 500 ಯೂನಿಟ್ಸ್ ಇದೆ. ಅದನ್ನು ನಾವು ಇಲ್ಲಿ ಬ್ಯಾಲೆನ್ಸ್ ಕಾಲಮ್ದಲ್ಲಿ ಮಾತ್ರ 500 ತೋರಿಸ್ಬೇಕಾಗತ್ತೆ. ನೆಕ್ಸ್ಟ್ ಎರಡನೇ ಟ್ರಾನ್ಸಾಕ್ಷನ್ ನೋಡಿ, ಮಾರ್ಚ್ 3ನೇ ತಾರೀಕಿಗೆ ರಿಸೀವ್ಡ್ 3000 ಯೂನಿಟ್ಸ್ ವೈಡ್ GR ನಂಬರ್ 12. ರಿಸೀವ್ಡ್ ಅಂದಾಗ ಇದು ರಿಸೀಟ್ ಕಾಲಮ್ನಲ್ಲಿ ಎಂಟ್ರಿ ಆಗಬೇಕು. ಹಾಗಾದರೆ 3ನೇ ತಾರೀಕಿಗೆ GR ನಂಬರ್ 12 ಇದೆ ಮತ್ತು ಯೂನಿಟ್ಸ್ದಲ್ಲಿ 3000 ಯೂನಿಟ್ಸ್ ಪರ್ಚೇಸ್ ಮಾಡಿದ್ದೀವಿ. ಹಾಗಿದ್ದಾಗ ಇಶ್ಯೂ ಕಾಲಮ್ದಲ್ಲಿ ಡ್ಯಾಶ್ ಹಾಕಿ ಬ್ಯಾಲೆನ್ಸ್ ನೋಡಿ, ಈಗಾಗಲೇ 500 ಯೂನಿಟ್ಸ್ ನಮ್ಮ ಹತ್ರ ಇತ್ತು, ಪ್ಲಸ್ ಇದು 3000 ಆಗಿ ಟೋಟಲ್ 3500 ಆಗುತ್ತೆ. ನೆಕ್ಸ್ಟ್ 5ನೇ ತಾರೀಕಿಗೆ ಇಶ್ಯೂಡ್ 2000 ಯೂನಿಟ್ಸ್ ಅಗೇನೆಸ್ಟ್ MR ನಂಬರ್ 32 ಇದೆ. ನೋಡಿ, 5ನೇ ತಾರೀಕಿಗೆ ಇಶ್ಯೂಡ್ 2000 ಯೂನಿಟ್ಸ್ ಅಗೇನೆಸ್ಟ್ MR ನಂಬರ್ 32. ಇದು ಇಶ್ಯೂ ಕಾಲಮ್ನಲ್ಲಿ ಎಂಟ್ರಿ ಆಗಬೇಕು. 5ನೇ ತಾರೀಕಿಗೆ ರಿಸೀಟ್ ಕಾಲಮ್ ಡ್ಯಾಶ್ ಹಾಕಿ ಇಶ್ಯೂ ಕಾಲಮ್ನಲ್ಲಿ MR ನಂಬರ್ 32 ಬರೆಯಿರಿ. ಯೂನಿಟ್ಸ್ ಇಶ್ಯೂ ಮಾಡಿದ್ದು 2000 ಇದೆ. ನೋಡಿ, ಹಾಗಾದರೆ ಈಗ ಇಶ್ಯೂ ಅಂದಾಗ ನಾವು ಮೆಟೀರಿಯಲ್ ಕೊಡ್ತಾ ಇದ್ದೀವಿ, ಮೈನಸ್ ಆಗಬೇಕು.
ಹಾಗಿದ್ದಾಗ 3500ದಲ್ಲಿ 2000 ಮೈನಸ್ ಆಗಿ ಬ್ಯಾಲೆನ್ಸ್ 1500 ಉಳಿಯುತ್ತೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ 7ನೇ ತಾರೀಕಿಗಿದೆ. ಇಶ್ಯೂಡ್ 1200 ಯೂನಿಟ್ಸ್ ಅಗೇನೆಸ್ಟ್ MR ನಂಬರ್ 42. MR ನಂಬರ್ ಅಂದಾಗ ಮಟೀರಿಯಲ್ ರಿಕ್ವಿಸಿಷನ್ ನಂಬರ್. ನೋಡಿ 7ನೇ ತಾರೀಕಿಗೆ ಇಶ್ಯೂ ಕಾಲಮ್ದಲ್ಲಿ MR ನಂಬರ್ 42 ಬರೆಯಿರಿ, ಯಾಕೆಂದರೆ ಮಟೀರಿಯಲ್ನ ಕೊಡಲಾಗಿದೆ, ಇಶ್ಯೂ ಮಾಡಲಾಗಿದೆ. ಯೂನಿಟ್ಸು 1200 ಇದೆ. ಈಗ ಬ್ಯಾಲೆನ್ಸ್ ಎಷ್ಟಾಗುತ್ತೆ? 1500 ಮೇಲೆ ಇದೆ. 1200 ಇಶ್ಯೂ ಮಾಡಿದ ನಂತರ 300 ಇಲ್ಲಿ ಬ್ಯಾಲೆನ್ಸ್ ಉಳಿಯುತ್ತೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ 9ನೇ ತಾರೀಕಿಗೆ. ರಿಟರ್ನ್ಡ್ ಟು ವೆಂಡರ್ಸ್ 150 ಯೂನಿಟ್ಸ್ ಪರ್ಚೇಸ್ಡ್ ಆನ್ 3rd ಮಾರ್ಚ್. ಅಂದರೆ 3ನೇ ತಾರೀಕಿಗೆ ಕೊಂಡುಕೊಂಡ ಮಟೀರಿಯಲ್ಗಳನ್ನು ಇಲ್ಲಿ 9ನೇ ತಾರೀಕಿಗೆ ವೆಂಡರ್ಸ್ಗೆ ಅಂದರೆ ಸಪ್ಲೈಯರ್ಗೆ ವಾಪಸ್ ಮಾಡಲಾಗಿದೆ. ಮಟೀರಿಯಲ್ಗಳನ್ನು ಸಪ್ಲೈಯರ್ಗೆ ವಾಪಸ್ ಮಾಡಿದ ನಂತರ ಸ್ಟೋರ್ದಿಂದ ಸಪ್ಲೈಯರ್ಗೆ ಮಟೀರಿಯಲ್ ಹೋಗುತ್ತೆ, ಮಟೀರಿಯಲ್ ಕಡಿಮೆ ಆಗುತ್ತೆ. ಆದ್ದರಿಂದ ನಾವು ಇಶ್ಯೂ ಕಾಲಮ್ನಲ್ಲಿ ಎಂಟ್ರಿ ಮಾಡಬೇಕು. ನೋಡಿ ಹಾಗಾದರೆ 9ನೇ ತಾರೀಕಿಗೆ ರಿಸೀಟ್ ಕಾಲಮ್ದಲ್ಲಿ ಡ್ಯಾಶ್ ಹಾಕಿ, ಇಶ್ಯೂ ಕಾಲಮ್ದಲ್ಲಿ ಇಲ್ಲಿ MR ನಂಬರ್ದಲ್ಲಿ ರಿಟರ್ನ್ ಟು ವೆಂಡರ್ಸ್ ಅಂತ ಬರೆಯಿರಿ. ವಾಪಸ್ ಮಾಡಿದ್ದು 150 ಇದೆ, ಯೂನಿಟ್ಸ್ 150. ಹಾಗಾದರೆ ಬ್ಯಾಲೆನ್ಸ್ ಮೇಲೆ ನೋಡಿ 300 ಇತ್ತು, 150 ವಾಪಸ್ ಮಾಡಿದ ಮೇಲೆ ಇಲ್ಲಿ 150 ಉಳಿಯುತ್ತೆ. ನೆಕ್ಸ್ಟ್ 15ನೇ ತಾರೀಕಿಗೆ ರಿಸೀವ್ಡ್ 2000 ಯೂನಿಟ್ಸ್ ವೈಡ್ GR ನಂಬರ್ 22. ರಿಸೀವ್ಡ್ ಅಂದಾಗ ಮಟೀರಿಯಲ್ಗಳು ಪರ್ಚೇಸ್ ಆಗಿವೆ, ಹಾಗೆ ಪರ್ಚೇಸ್ ಆದಾಗ ರಿಸೀವ್ಡ್ ಆಗುತ್ತೆ. ಆದ್ದರಿಂದ ಇದು ರಿಸೀಟ್ ಕಾಲಮ್ದಲ್ಲಿ ಎಂಟ್ರಿ ಆಗಬೇಕು. ನೋಡಿ 15ನೇ ತಾರೀಕಿಗೆ GR ನಂಬರ್ ಗೂಡ್ಸ್ ರಿಸೀವ್ಡ್ ನೋಟ್ ನಂಬರ್ 22 ಇದೆ, ಪರ್ಚೇಸ್ ಆಗಿದ್ದು 2000. ಹಾಗಾದರೆ ಬ್ಯಾಲೆನ್ಸ್ ನೋಡಿ 150 ಬ್ಯಾಲೆನ್ಸ್ ಇತ್ತು, ಪ್ಲಸ್ ಇದು 2000 ಪರ್ಚೇಸ್ ಆಗಿ ಟೋಟಲ್ ಮಟೀರಿಯಲು 2150 ಯೂನಿಟ್ಸ್ ಆಗುತ್ತೆ. ನೋಡಿ ನೆಕ್ಸ್ಟ್ ಟ್ರಾನ್ಸಾಕ್ಷನ್ 17ನೇ ತಾರೀಕಿಗೆ ರಿಸೀವ್ಡ್ ಬ್ಯಾಕ್ 100 ಯೂನಿಟ್ಸ್ ಇಶ್ಯೂಡ್ ಆನ್ 7th ಮಾರ್ಚ್. ನೋಡಿ ಈ ಟ್ರಾನ್ಸಾಕ್ಷನ್ದು ಅರ್ಥ ತಿಳ್ಕೊಳ್ಳಿ. ರಿಸೀವ್ಡ್ ಬ್ಯಾಕ್ 100 ಯೂನಿಟ್ಸ್ ಇಶ್ಯೂಡ್ ಆನ್ 7th ಮಾರ್ಚ್. ಈಗಾಗಲೇ 7 ಮಾರ್ಚಕ್ಕೆ ಇಶ್ಯೂ ಮಾಡಿದ ಮಟೀರಿಯಲ್ಗಳು ಅಂದರೆ ಸ್ಟೋರ್ದಿಂದ ಪ್ರೊಡಕ್ಷನ್ಗೆ ಇಶ್ಯೂ ಆಗಿರುತ್ತೆ, ಅಲ್ಲಿ ಸರ್ಪ್ಲಸ್ ಉಳಿದು ಮತ್ತೆ ಅವು ಸ್ಟೋರ್ ಡಿಪಾರ್ಟ್ಮೆಂಟ್ಗೆ ವಾಪಸ್ ಆಗುತ್ತೆ. ಹಾಗಾದರೆ ರಿಸೀವ್ಡ್ ಬ್ಯಾಕ್ ಅಂದರೆ ಈಗಾಗಲೇ ಇಶ್ಯೂ ಮಾಡಿದ ಮೆಟೀರಿಯಲ್ಗಳನ್ನ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇಶ್ಯೂ ಮಾಡಿದ ಮೆಟೀರಿಯಲ್ಗಳು ವಾಪಸ್ ಬಂದಿವೆ. ಹಾಗಾದರೆ ಸ್ಟೋರ್ಗೆ ವಾಪಸ್ ಬಂದಾಗ ಮೆಟೀರಿಯಲ್ಗಳು ಹೆಚ್ಚಾಗುತ್ತೆ. ನಾವು ರಿಸೀವ್ಡ್ ಅಂದಾಗ ರಿಸೀಟ್ ಕಾಲಮ್ದಲ್ಲಿ ಎಂಟ್ರಿ ಮಾಡಿ ಇದನ್ನ ಮೆಟೀರಿಯಲ್ಗಳನ್ನ ಮತ್ತೆ ಬ್ಯಾಲೆನ್ಸ್ದಲ್ಲಿ ಬ್ಯಾಲೆನ್ಸ್ನಲ್ಲಿ ಪ್ಲಸ್ ಮಾಡ್ಕೋಬೇಕಾಗತ್ತೆ. ಹಾಗಾದರೆ 17ನೇ ತಾರೀಕಿಗೆ ನಾವು ರಿಸೀಟ್ ಕಾಲಮ್ನಲ್ಲಿ ಎಂಟ್ರಿ ಮಾಡಬೇಕು. ರಿಟರ್ನ್ ಟು ಸ್ಟೋರ್ಸ್ ಅಂತ ಬರೆಯಿರಿ, RETND ಶಾರ್ಟ್ಕಟ್ಟಾಗಿ. ರಿಟರ್ನ್ಡ್ ಟು ಸ್ಟೋರ್ಸ್ 100 ಯೂನಿಟ್ಸ್ ಇಶ್ಯೂ ಮಾಡಿದ್ದು ವಾಪಸ್ ಆಗಿದ್ದು ರಿಸೀವ್ಡ್ ಬ್ಯಾಕ್ 100 ಯೂನಿಟ್ಸ್ದಲ್ಲಿ ಎಂಟ್ರಿ ಮಾಡಿ, ಇಶ್ಯೂ ಕಾಲಮ್ದಲ್ಲಿ ಡ್ಯಾಶ್. ಹಾಗಾದರೆ ಬ್ಯಾಲೆನ್ಸ್ ಕಾಲಮ್ದಲ್ಲಿ 2150 ಇತ್ತು, ಪ್ಲಸ್ 100 ಅಂದರೆ 2250 ಯೂನಿಟ್ಸ್ ಆಗುತ್ತೆ. ನೆಕ್ಸ್ಟ್ ಡೇಟ್ 25 ಇದೆ. ಇಶ್ಯೂಡ್ 1500 ಯೂನಿಟ್ಸ್ ಅಗೇನೆಸ್ಟ್ MR ನಂಬರ್ 52. ಮತ್ತು ಮೆಟೀರಿಯಲ್ಗಳು ಇಶ್ಯೂ ಮಾಡಲಾಗಿದೆ. ಇಶ್ಯೂ ಕಾಲಮ್ದಲ್ಲಿ ಎಂಟ್ರಿ ಆಗಿ ಮೈನಸ್ ಆಗಬೇಕು, ಬ್ಯಾಲೆನ್ಸ್ದಲ್ಲಿ ಕಡಿಮೆ ಆಗಬೇಕು. 25th ಡೇಟ್ ನೋಡಿ, ಇಶ್ಯೂ ಕಾಲಮ್ದಲ್ಲಿ MR ನಂಬರ್ 52 ಮತ್ತು ಮೆಟೀರಿಯಲ್ಗಳನ್ನ ಕೊಟ್ಟದ್ದು 1500, 2250 ಬ್ಯಾಲೆನ್ಸ್ ಇತ್ತು. 1500 ಇಶ್ಯೂ ಮಾಡಿದ ನಂತರ ಮೆಟೀರಿಯಲ್ಗಳು ಕಡಿಮೆ ಆಗುತ್ತೆ, ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ, ಅದು 750 ಬ್ಯಾಲೆನ್ಸ್ ಉಳಿಯುತ್ತೆ. ಕೊನೆಗೆ ಲಾಸ್ಟ್ ಟ್ರಾನ್ಸಾಕ್ಷನ್ ನೋಡಿ 31st ಮಾರ್ಚ್ ಇಶ್ಯೂಡ್ 500 ಯೂನಿಟ್ಸ್ ಅಗೇನೆಸ್ಟ್ MR ನಂಬರ್ 62 ಇದೆ. ಇಶ್ಯೂ ಕಾಲಮ್ದಲ್ಲಿ ಎಂಟ್ರಿ ಆಗಬೇಕು, ಮತ್ತೆ ಮೆಟೀರಿಯಲ್ಗಳನ್ನ ಕೊಡಲಾಗಿದೆ. ಮಾರ್ಚ್ 31ಕ್ಕೆ MR ನಂಬರ್ 62 ಇದೆ. ಯೂನಿಟ್ಸ್ ಇಶ್ಯೂ ಆಗಿದ್ದು 1500 ಓನ್ಲಿ 500 ಯೂನಿಟ್ಸ್ ಇದೆ. ಬ್ಯಾಲೆನ್ಸ್ ನೋಡಿ 750ದಲ್ಲಿ 500 ಯೂನಿಟ್ಸ್ ಇಶ್ಯೂ ಆದಾಗ 250 ಉಳಿಯುತ್ತೆ. ಹೀಗೆ ಮಟೀರಿಯಲ್ ರಿಸೀವ್ಡ್, ಇಶ್ಯೂಡ್ ಆ್ಯಂಡ್ ಬ್ಯಾಲೆನ್ಸ್, ಇಲ್ಲಿ ಕ್ವಾಂಟಿಟಿ ಮಾತ್ರ
ಬಿನ್ ಕಾರ್ಡ್ದಲ್ಲಿ ಆಗಿಂದಾಗ್ಗೆ ಟ್ರಾನ್ಸಾಕ್ಷನ್ ಜರುಗಿದ ನಂತರ ಯಾವುದೇ ಒಂದು ಕಬೋರ್ಡ್ ಅಥವಾ ಬಿನ್ದಲ್ಲಿ ಮೆಟೀರಿಯಲ್ಗಳು ರಿಸೀಟ್ ಆಗಲಿ ಇಶ್ಯೂ ಆಗಲಿ ತಕ್ಷಣ ಕಾರ್ಡ್ದಲ್ಲಿ ಎಂಟ್ರಿ ಮಾಡಿಬಿಡಲಾಗುತ್ತೆ. ಇದರಿಂದ ನಂತರ ಸ್ಟೋರ್ ಲೆಜರ್ಗಳು ಆಫೀಸ್ನಲ್ಲಿರುವಂಥ ಸ್ಟೋರ್ ಲೆಜರ್ ಬರೀಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಮಟೀರಿಯಲ್ಗಳ ಲೆವೆಲ್ಗಳು ಬ್ಯಾಲೆನ್ಸನ್ನು ನೋಡಿ ಹೊಸ ಸ್ಟಾಕ್ ಪರ್ಚೇಸ್ ಮಾಡಲಿಕ್ಕೆ ಈ ರೀತಿ ಈ ಕಾರ್ಡ್ ನೋಡಿದ ತಕ್ಷಣ ಹೆಲ್ಪ್ ಆಗುತ್ತೆ. ನೋಡಿ ನೆಕ್ಸ್ಟ್ ನಾವು ಇಲ್ಲಿ ಟೆಕ್ನಿಕ್ ಆಫ್ ಮಟೀರಿಯಲ್ ಕಂಟ್ರೋಲ್ದಲ್ಲಿ 6ನೇದು ಇನ್ಪುಟ್ ಔಟ್ಪುಟ್ ರೇಷಿಯೋ ಕಲಿಯೋಣ. ಈ ಹಿಂದೆ ಡಿಸ್ಕಷನ್ ಮಾಡಿದ್ದು ನಾವು ನೆನಪಿಗೆ ತಂದಾಗ ಮೊದಲನೇದು ಸ್ಟಾಕ್ ಲೆವೆಲ್ ಪ್ರಾಬ್ಲಮ್ಸ್ ಕಲ್ತಿದ್ದೇವೆ, 2ನೇದು ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ, 3ನೇದು ಇಕನಾಮಿಕ್ ಆರ್ಡರ್ ಕ್ವಾಂಟಿಟಿ, 4ನೇದು ABC ಟೆಕ್ನಿಕ್, 5ನೇದು ಬಿನ್ ಕಾರ್ಡ್. ಹಾಗಾದರೆ 6ನೇದು ಇನ್ಪುಟ್ ಔಟ್ಪುಟ್ ರೇಷಿಯೋ ಇದೆ. ಇದರ ಅರ್ಥವನ್ನು ನೋಡೋಣ. It is the ratio which explains the relationship between quantity of materials issued to production and quantity of materials obtained in finished goods. So input-output ratio is equal to input divided by output. And input-output ratio in percentage is equal to input divided by output into 100. ನೋಡಿ ಇಲ್ಲಿ ಇನ್ಪುಟ್ ಔಟ್ಪುಟ್ ರೇಷಿಯೋ ಅಂದಾಗ ಇದು ಮಟೀರಿಯಲ್ಸ್ಗಳು ಉತ್ಪಾದನೆಗಾಗಿ ಎಷ್ಟು ಕ್ವಾಂಟಿಟಿ ಮಟೀರಿಯಲ್ ಇಶ್ಯೂ ಆಗಿದೆ ಮತ್ತು ಔಟ್ಪುಟ್ದಲ್ಲಿ ಫೈನಲ್ ಆಗಿ ಎಷ್ಟು ಕ್ವಾಂಟಿಟಿ ಪಡೆದುಕೊಂಡಿದ್ದೇವೆ ಎನ್ನುವುದು ಅವೆರಡರ ಸಂಬಂಧವನ್ನು ನ್ಯೂಮರಿಕಲ್ ಟರ್ಮ್ಸ್ದಲ್ಲಿ ಎಕ್ಸ್ಪ್ರೆಸ್ ಮಾಡುವುದೇ ಇನ್ಪುಟ್ ಔಟ್ಪುಟ್ ರೇಷಿಯೋ ಇದೆ. ಹಾಗಾದರೆ ಇನ್ಪುಟ್ ಸೊ ಇಟ್ ಈಸ್ ದ ರೇಷಿಯೋ ವಿಚ್ ಎಕ್ಸ್ಪ್ಲೇನ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕ್ವಾಂಟಿಟಿ ಆಫ್ ಮಟೀರಿಯಲ್ಸ್ ಇಶ್ಯೂಡ್ ಟು ಪ್ರೊಡಕ್ಷನ್ ಆ್ಯಂಡ್ ಕ್ವಾಂಟಿಟಿ ಆಫ್ ಮಟೀರಿಯಲ್ಸ್ ಒಬ್ಟೈನ್ಡ್ ಇನ್ ಫಿನಿಶ್ಡ್ ಗುಡ್ಸ್. ಹಾಗಿದ್ದಾಗ ನೋಡಿ ಇಲ್ಲಿ ಫಾರ್ಮುಲಾ ಇನ್ಪುಟ್ ಔಟ್ಪುಟ್ ರೇಷಿಯೋ ಇಸ್ ಈಕ್ವಲ್ ಟು ಇನ್ಪುಟ್ ಡಿವೈಡೆಡ್ ಬೈ ಔಟ್ಪುಟ್. ನ್ಯೂಮರೇಟರ್ದಲ್ಲಿ ಇನ್ಪುಟ್, ಕೆಳಗೆ ಡಿನಾಮಿನೇಟರ್ದಲ್ಲಿ ಔಟ್ಪುಟ್ ನಾವು ಇಟ್ಟುಕೊಂಡು ಕಂಪೇರ್ ಮಾಡಿ ರಿಲೇಷನ್ನ ಕಂಪೇರ್ ಮಾಡಿ ರೇಷಿಯೋದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ಪುಟ್ ಔಟ್ಪುಟ್ ರೇಷಿಯೋ ಇನ್ ಪರ್ಸೆಂಟೇಜ್ದಲ್ಲಿ ಬೇಕಾದರೆ ಇನ್ಪುಟ್ ಡಿವೈಡೆಡ್ ಬೈ ಔಟ್ಪುಟ್ ಇಂಟು 100 ಮಾಡಬೇಕಾಗುತ್ತೆ. ನೋಡಿ ಇನ್ಪುಟ್ ಔಟ್ಪುಟ್ ರೇಷಿಯೋದ ಅಡ್ವಾಂಟೇಜಸ್ ನೋಡೋಣ. ನಂಬರ್ 1, ಇಟ್ ಹೆಲ್ಪ್ಸ್ ಟು ನೋ ವೆದರ್ ದ ಯೂಸೇಜ್ ಆಫ್ ಮಟೀರಿಯಲ್ ಈಸ್ ಪ್ರಾಫಿಟೇಬಲ್. ಇನ್ಪುಟ್ ಔಟ್ಪುಟ್ ರೇಷಿಯೋ ಮುಖಾಂತರ ಯಾವುದೇ ಮಟೀರಿಯಲ್ಗಳನ್ನು ನಾವು ಉತ್ಪಾದನೆಗಾಗಿ ಬಳಸಿದಾಗ ಅದು ಲಾಭಕರ ಆಗ್ತಾ ಇದೆಯೋ ಅಥವಾ ಇಲ್ಲ ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಇನ್ಪುಟ್ ಔಟ್ಪುಟ್ ರೇಷಿಯೋ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಂಬರ್ 2ದಲ್ಲಿ ಇಟ್ ಹೆಲ್ಪ್ಸ್ ಟು ನೋ ದ ಎಫಿಷಿಯನ್ಸಿ ಆಫ್ ದಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಇಲ್ಲಿ ಉತ್ಪಾದನಾ ವಿಭಾಗದವರು ಸರಿಯಾಗಿ ದಕ್ಷವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೋ ಇಲ್ಲೋ ಎಂಬುದನ್ನು ತಿಳಿದುಕೊಳ್ಳಲಿಕ್ಕೂ ಸಹಿತ ಇದು ಇನ್ಪುಟ್ ಔಟ್ಪುಟ್ ರೇಷಿಯೋ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ಪುಟ್ ಔಟ್ಪುಟ್ ರೇಷಿಯೋ ಮುಖಾಂತರ ನಾವೊಂದು ವಿಶ್ಲೇಷಣೆ ಅಥವಾ ಅನಾಲಿಸಿಸ್ ಇಲ್ಲಿ ಇಂಟರ್ಪ್ರಿಟೇಷನ್ ಮಾಡಬಹುದಾಗಿದೆ. ಏನೆಂದರೆ ಇಫ್ ಆ್ಯಕ್ಚುಯಲ್ ಇನ್ಪುಟ್ ಔಟ್ಪುಟ್ ರೇಷಿಯೋ ಈಸ್ ಕಂಪೇರ್ಡ್ ವಿತ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ರೇಷಿಯೋ, actual input output ratio is compared with the standard input output ratio. If the actual ratio is less than the standard, then the efficiency of the production department is satisfactory. That means if the actual ratio is less than the standard ratio, then the efficiency of the production department is satisfactory. ಇಲ್ಲಿ ಸ್ಟ್ಯಾಂಡರ್ಡ್ ರೇಷಿಯೋಕ್ಕಿಂತ ಆ್ಯಕ್ಚುಯಲ್ ರೇಷಿಯೋ ಕಡಿಮೆ ಇದ್ದಾಗ ಉತ್ಪಾದನಾ ವಿಭಾಗದವರ ದಕ್ಷತೆ ಅಥವಾ ಸರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ದಕ್ಷವಾಗಿ ಎಂದು ಅರ್ಥ ಆಗುತ್ತೆ. ಆನ್ ದಿ ಅದರ್ ಹ್ಯಾಂಡ್, ಇಫ್ ದ ಆ್ಯಕ್ಚುಯಲ್ ರೇಷಿಯೋ ಈಸ್ ಮೋರ್ ದ್ಯಾನ್ ದ ಸ್ಟ್ಯಾಂಡರ್ಡ್ ರೇಷಿಯೋ, ದೆನ್ ಎಫಿಷಿಯನ್ಸಿ ಆಫ್ ದಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಈಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ. ಮತ್ತೊಂದು ಸಂದರ್ಭದಲ್ಲಿ ಒಂದು ವೇಳೆ ಆ್ಯಕ್ಚುಯಲ್ ರೇಷಿಯೋ ಸ್ಟ್ಯಾಂಡರ್ಡ್ ರೇಷಿಯೋಗಿಂತ ಜಾಸ್ತಿ ಇದ್ದಾಗ ಉತ್ಪಾದನಾ ವಿಭಾಗದವರು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ, ದಕ್ಷವಾಗಿ ಕೆಲಸ ಮಾಡುತ್ತಿಲ್ಲ ಎಂದು ಅರ್ಥವಾಗುತ್ತೆ. ಹೀಗೆ ಇನ್ಪುಟ್ ಔಟ್ಪುಟ್ ರೇಷಿಯೋ ಮುಖಾಂತರ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ದ ಎಫಿಷಿಯನ್ಸಿ ಅಥವಾ ಪ್ರಾಫಿಟೇಬಲ್ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ದಲ್ಲಿ ನಾವು ಇನ್ಪುಟ್ ಔಟ್ಪುಟ್ ರೇಷಿಯೋ ಬಗ್ಗೆ ಪ್ರಾಬ್ಲಮ್ ಮತ್ತು ಸೊಲ್ಯೂಷನ್ ಬಗ್ಗೆ ಅಧ್ಯಯನ ಮಾಡೋಣ. ಥ್ಯಾಂಕ್ ಯು.